ಶ್ರೀಕೃಷ್ಣ ಮುಖ್ಯ ಪ್ರಾಣ ದೇವಸ್ಥಾನ, ಗುರುನಗರ, ಕುಂಪಾಲ. ಮದುವೆ ಆಗದವರಿಗೆ ಮದುವೆ ಆಗಿದೆ, ಜಾಗದ ಸಮಸ್ಯೆ, ಆರೋಗ್ಯದ ಸಮಸ್ಯೆ ಇದೆಲ್ಲ ಪರಿಹಾರ ಆಗಿದೆ ಬಂದಿದೆ. ಪ್ರಶ್ನೆಯಲ್ಲಿ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಬಂದಿದೆ. ಕೃಷ್ಣ ಮುಖ್ಯ ಪ್ರಾಣ ದೇವರು ಕೂಡ ಇಲ್ಲಿ ಇದೆ. ಮಂಗಳೂರಿನ ಉಳ್ಳಾಲ ತಾಲೂಕಿನಲ್ಲಿರುವ ಕುಂಪಲದಲ್ಲಿ ಶ್ರೀಕೃಷ್ಣ ಮತ್ತು ಮುಖ್ಯಪ್ರಾಣ ದೇವರ ಶಕ್ತಿಶಾಲಿ ಸಾನ್ನಿಧ್ಯವಿದ್ದು, ಬೇಡಿ ಬರುವ ಭಕ್ತರ ಇಷ್ಟಾರ್ಥಗಳನ್ನು ದೇವರು ನೆರವೇರಿಸುತ್ತಾ ಬಂದಿದ್ದಾರೆ. ಇಲ್ಲಿನ ಪಂಚಮುಖಿ ಆಂಜನೇಯನನ್ನ ಯಾವುದೇ ಇತರೆ ಬೆಳಕನ್ನ ಬಳಸದೆ ಕೇವಲ ದೀಪದ ಬೆಳಕಿನಿಂದ ಆರಾಧಿಸಲಾಗುತ್ತದೆ ಎನ್ನುವುದು ಇಲ್ಲಿನ ಇನ್ನೊಂದು ವಿಶೇಷ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ಮರೋಗತಂ ಅಜಾಡಿ ವಾಕ್ಪಟುತ್ವಂ ಅನ್ಮಸ್ಮರಣಾತ್ ವಸುದೇಸುತಂ ದೇವಂ ಕಂಸಂ ಚಾನೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಶ್ರೀಕೃಷ್ಣ ಮುಖ್ಯ ಪ್ರಾಣ ದೇವಸ್ಥಾನ, ಗುರುನಗರ, ಕುಂಪಾಲ. ಶ್ರೀಕೃಷ್ಣ ಮಾರುತಿ ಮಠ 2016ರಲ್ಲಿ ದೇವಸ್ಥಾನ ನಿರ್ಮಾಣ ಆಗಿ ಬ್ರಹ್ಮಕಲಶ ಆಯಿತು. ಬ್ರಹ್ಮಕಲಶ ಆಗಿ 108 ದಿವಸ ಭಜನಾ ಕಾರ್ಯಕ್ರಮ ನಡೆಯಿತು. ಮತ್ತು ನಾಗಮಂಡಲ ಸೇವೆ ಕೂಡ ಈ ದೇವಸ್ಥಾನದಲ್ಲಿ ಆಗಿದೆ. ಪ್ರಶ್ನೆಯಲ್ಲಿ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಬಂದಿದೆ. ಕೃಷ್ಣ ಮುಖ್ಯ ಪ್ರಾಣ ದೇವರು ಕೂಡ ಇಲ್ಲಿ ಇದೆ. ಮೊದಲು ಮುಖ್ಯ ಪ್ರಾಣ, ಆಮೇಲೆ ಕೃಷ್ಣ ದೇವರು ಇಲ್ಲಿ ಉಂಟು. ನಮ್ಮ ದೇಶ ಕೊಟ್ಟವರು ಉಡುಪಿ ಪೇಜಾವರ ಶ್ರೀಕಾಲು ಅವರು ಆರಾಧ್ಯ. ಮತ್ತು ಕೃಷ್ಣ ಮುಖ್ಯ ಪ್ರಾಣ ದೇವಸ್ಥಾನ ಅಂತ. ಹನುಮಾನ್ ದೇವಸ್ಥಾನ ಲೈಟ್ ಯಾಕೆ ಇಲ್ಲ ಅಂದರೆ ಪಂಚಮುಖಿ ಆಂಜನೇಯ ದೇವರದು ಜಾಸ್ತಿ ಪವರ್ ಇರ್ತದೆ. ಲೈಟ್ ಇದ್ದರೆ ಸ್ವಲ್ಪ ಪವರ್ ದೇವರಿಗೆ ಸ್ವಲ್ಪ ಕಮ್ಮಿ, ಅಷ್ಟೊಂದು ಎನರ್ಜಿ ಬರಲ್ಲ. ದೇವರ ಕಾಲೇಜ್ ಜಾಸ್ತಿ ಇರ್ತದೆ ಎನರ್ಜಿ. ಮತ್ತು ಬಂದವರಿಗೆ ಭಕ್ತರಿಗೆ ಸ್ವಲ್ಪ ಮನಸ್ಸು ಹಗುರ ಆಗ್ತದೆ. ಅಲ್ಲಿ ಧ್ಯಾನ ಮಾಡಲಿಕ್ಕೆಲ್ಲ ತುಂಬ ಒಳ್ಳೆಯದಾಗ್ತದೆ. ಮನಸ್ಸು ಏಕಾಗ್ರತೆ ಸಿಗ್ತದೆ. ಇಲ್ಲದ್ರೆ ಮನಸ್ಸು ಎಲ್ಲೆಲ್ಲಿ ಹೋಗ್ತದೆ ಏನಿಲ್ಲ, ಅಲ್ಲಿ ನಿಶಬ್ದವಾಗಿರ್ತದೆ, ಏನು ತೊಂದರೆ ಇಲ್ಲ. ಅಲ್ಲಿ ದೇವರ ಪವರ್ಫುಲ್ ಇರ್ತದೆ, ದೇವರು ನೆಲ ಆಗಿರ್ತದೆ. ಈ ಲೈಟ್ಗೆಲ್ಲ ಇದ್ದರೆ ದೇವರ ಚೈತನ್ಯ ಸ್ವಲ್ಪ ಕಮ್ಮಿ. ದೀಪದಲ್ಲಿ ದೇವರು ಬೇಗ ಬಂದು ನಿಲ್ತಾರೆ, ಹಾಗೆ ಸ್ವಲ್ಪ ದೇವರ ಪವರ್ ಜಾಸ್ತಿ ಇರ್ತದೆ. ಅಲ್ಲಿ ಧ್ಯಾನ ಮಾಡಿದರೆ ಜನರ ಮನಸ್ಸಿನ ಇಷ್ಟಾರ್ಥ ಎಲ್ಲ ನೆರವೇರ್ತದೆ. ಮತ್ತು ಏಕಾಗ್ರತೆ ಸಿಗ್ತದೆ, ಮಾನಸಿಕ ನೆಮ್ಮದಿ. ಕೆಲವರಿಗೆ ಮನಸ್ಸಿಗೆ ನೆಮ್ಮದಿ ಇರಲ್ಲ, ಚಿಂತೆ ಏನಾದರೂ ಇರ್ತದೆ, ಅದೆಲ್ಲ ಹಗುರವಾಗಿ ನೆಮ್ಮದಿ ಸಿಗ್ತದೆ. ದೇವರ ಅನುಗ್ರಹ ಕೂಡ ಸಿಗ್ತದೆ. ಏನಾದರೂ ಅವರ ಕಷ್ಟ, ಏನಾದರೂ ತೊಂದರೆ ಇದ್ದರೆ, ತುಂಬ ಕಷ್ಟದಲ್ಲಿ ಇರ್ತಾರೆ ಅವರು, ಅವ್ರದ್ದೆಲ್ಲ ಪರಿಹಾರ ಆಗ್ತದೆ. ಬೇಡಿಕೊಂಡ್ರೆ ಎಲ್ಲ ನಿವಾರಣೆ ಮಾಡಿಕೊಡ್ತಾರೆ. ಅಲ್ಲಿ ಆಂಜನೇಯ ಸ್ವಾಮಿ ನಿಂತಿರ್ತಾರೆ, ಭಕ್ತರದೆಲ್ಲ ಕೇಳ್ತದೆ ಅವರು. ಇಲ್ಲಿ ವಿಶೇಷ ಅಂದರೆ ದೇವರಿಗೆ ರಂಗಪೂಜೆ ಆಗ್ತದೆ, ಕೃಷ್ಣ ದೇವರಿಗೆ. ಮತ್ತು ಶನಿವಾರ ದೇವರಿಗೆ ಯಾರಾದರೂ ಕೊಟ್ಟರೆ ಅವರ ಲೆಕ್ಕದ ಅನ್ನದಾನ ಸೇವೆ, ದೇವರ ವಿಶೇಷ ಪೂಜೆ ನಡೀತದೆ. ಮತ್ತು ಅಷ್ಟಮಿ ಮೊಸರುಡಿಕೆ ಕಾರ್ಯಕ್ರಮ ಇಲ್ಲಿ ನಡೀತದೆ ದೇವಸ್ಥಾನದಲ್ಲಿ. ಮತ್ತು ವಾರ್ಷಿಕ ಉತ್ಸವ, ಹನುಮನ್ ಜಯಂತಿ, ನಾಗರ ಪಂಚಮಿ, ಮತ್ತು ನವರಾತ್ರಿ ದೇವಿಗೆ ನವರಾತ್ರಿ ಹಬ್ಬ ಕೂಡ ನಡೀತದೆ. ಭಜನಾ ಕಾರ್ಯಕ್ರಮ ಎಲ್ಲ ನಡೀತಾ ಬರ್ತದೆ. ಇಷ್ಟೆಲ್ಲ ಕಾರ್ಯಕ್ರಮ ಇಲ್ಲಿ ದೇವಸ್ಥಾನ ನಡೀತದೆ. ಹೂವಿನ ಪೂಜೆ, ಗಣಪತಿಯವರಿಗೆ ಚೌತಿ, ಹಬ್ಬದ ಪೂಜೆ ಎಲ್ಲ ಇಲ್ಲಿ ನಡೀತಾ ಬರ್ತದೆ. ತುಂಬ ಜನ ಇದ್ದಾರೆ, ತುಂಬ ಜನ ಬಂದವರು. ಅವರ ಕಷ್ಟ ಎಲ್ಲ ಪರಿಹಾರ ಆಗಿ ಬಂದಿದೆ. ಮದುವೆ ಆಗದವರಿಗೆ ಮದುವೆ ಆಗಿದೆ, ಜಾಗದ ಸಮಸ್ಯೆ, ಆರೋಗ್ಯದ ಸಮಸ್ಯೆ ಇದೆಲ್ಲ ಪರಿಹಾರ ಆಗಿದೆ ಬಂದಿದೆ. ನೀವೇನಾದರೂ ಮಂಗಳೂರಿನ ಉಳ್ಳಾಲಕ್ಕೆ ಬಂದರೆ ಇಲ್ಲಿನ ಕುಂಪಲದಲ್ಲಿರುವ ಶ್ರೀ ಶಕ್ತಿಶಾಲಿ ದೇವಾಲಯಕ್ಕೆ ಒಮ್ಮೆ ತಪ್ಪದೆ ಭೇಟಿ ನೀಡಿ. ಇಲ್ಲಿನ ಕುರಿತಾದ ಅನುಭವಗಳನ್ನು ಕಮೆಂಟ್ನಲ್ಲಿ ತಿಳಿಸಿ.